ಧನಿಶ್ರೀ ನ್ಯೂಸ್. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರ ಅಭಿಯಾನ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳ ಉದ್ಯೋಗ ಖಾತರಿ ಯೋಜನೆ ಫಲಾನುಭವಿಗಳು, ಕೆಲ ಗ್ರಾಮಗಳ ಬಡಕೂಲಿ ಕಾರ್ಮಿಕ ಮಹಿಳೆಯರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಭಿಯಾನ ನಡೆಸಿದ್ದಾರೆ. ರೊಕ್ಕ ಬಿದ್ದಿಲ್ಲ 3 ತಿಂಗಳು, ಇವಾಗ ನಮಗೆ ಕಷ್ಟ ಆಗೈತೆ, ನಮಗೆ ಪರಿಹಾರ ದುಡ್ಡು ಬೇಕು. 5 ವರ್ಷ ಕೊಡ್ತಂತ ಹೇಳಿ ಯಾಕೆ ಕೊಟ್ಟಿಲ್ಲ, ನಮಗೆ ಬೇಕಂತ ದುಡ್ಡು, ಅದಕ್ಕೆ ಸ್ಟ್ರೈಕ್ ಮಾಡಕತ್ತೀವಿ. ಹೆಂಚಟ್ನಳ್ಳಿ 2,000 ರೂಪಾಯಿ ದುಡ್ಡು ಹಾಕ್ತೀರಿ. ನಮ್ಮ ಅತ್ತಿಗೆ ಹೋಗತ್ತಿ, ನಮ್ಮ ಹುಡುಗರು ಶಾಲೆಗೆ ಹೋಗ್ತಾವ. ನಮ್ಮ ಅತ್ತಿ ಕೇಳಿದ್ರೆ ನಿನಗೆ ರೇಷನ್ ಕಾರ್ಡ್ ನಿನಗೆ ಹಾಕೋದಿಲ್ಲ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಹಾಕಿ ನಮಗೆ ದುಡ್ಡು ಬರ್ತದೆ. ನಮ್ಮ ರೇಷನ್ ಕಾರ್ಡ್ ಮಾಡಿರಿ, ಅದು ನಮಗೆ ಇರೋದು ಉಪಯೋಗ ಬರುತ್ತೆ. ಮಕ್ಕಳು 3 ಮಂದಿ ಮಕ್ಕಳು ಓದ್ತಾವೆ. ಕೇಳಿದ್ರೆ ಏನಂತಾರೆ, ನಮಗೆ ಹಾಕ್ಯಾರ ನಿನಗೆ ಯಾಕೆ ಕೊಡೋಕೆ ಅಂತಾರೆ. ನಮ್ಮ ಅತ್ತಿ ಕೇಳಿದ್ರೆ ನಮ್ಮ ಹುಡುಗರಿಗೆ ಏನು ಶಾಲೆಗೆ ಏನು ಕೊಡಬೇಕು, ಫೀಸ್ ಏನು ಕಟ್ಟಬೇಕು, ಅದೇ ಗೋರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರೆ. ಡ್ರೆಸ್ ಕೇಳಿದ್ರೆ ಒಂದೊಂದು ಹುಡುಗರಿಗೆ 300 ರೂಪಾಯಿ ಎಲ್ಲಿಂದ ಕೊಡ್ಬೇಕು? ನಾವು ಕೊಡಲಿಲ್ಲ ಅಂದ್ರೆ ಹುಡುಗರು ಶಾಲೆಗೆ ಹೋಗಂಗಿಲ್ಲ, ಹೊತ್ಕಂತ ಕುಂದಿರ್ತಾವೆ. ಫ್ರೀ ಅಂತಾರೆ, ಗೋರ್ಮೆಂಟಿಂದ ಎಲ್ಲ ಬರ್ತದೆ ಅಂತ. ಎಲ್ಲದ ಎಲ್ಲಿಂದ ಕೊಡೋಕ್ರಿ? ನಾವು ದುಡ್ಕೊಂಡು ತಿನ್ನೋದೇ ಅಷ್ಟಾಗ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ 2,000 ರೂಪಾಯಿ ಬೀಳಂಗಿಲ್ಲ ನಮಗೆ. ನಮ್ಮ ಅತ್ತಿ ಕೇಳಿದ್ರೆ ನನಗೆ ಬೀಳ್ತಾ ನಿನಗೆ ಯಾಕೆ ಕೊಡ್ಬೇಕಂತಾರೆ. ಹಾಕಂಗಿದ್ರೆ ಅತ್ತಿ ಸೊಸಿಗೆ ಹಾಕ್ಬೇಕು. ಇಬ್ರು ಅತ್ತಿ ಸೊಸಿ ಜಗಳ ಆಡಿ ಆಮೇಲೆ ಕೊಡ್ಲಿ ಗುಡ್ಗಲ್ ತಗೊಂಡು ಹೊಡೆದಾಡಿದ್ರೆ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ? ಬರಂಗಿಲ್ಲ. ಹಾಕಿವೆಲ್ಲ ಹಂಚ್ಕೊಂಡು ತಿನ್ಬೇಕಂತಾರೆ. ನಾವು ಮಾಡೋದು ಯಜಮಾನಿಗೆ ನಮ್ಮ ಅತ್ತಿ ಮಾಡ್ತಾಳೆ ಮನೆಗಳಾಗ. ನಾವು ಕೇಳಕ್ಕೆ ಹೋದ್ರೆ ಕೊಡಂಗಿಲ್ಲ. ಅಕ್ಕಿದು ಹಾಕ್ತಿರಿ, ಅಕ್ಕಿದು ಒಂದೇ ಕೊಡ್ತಾರೆ. ಅದು 2,000 ರೂಪಾಯಿ ಕೊಡಂಗಿಲ್ಲ. ಅತ್ತಿ ಸೊಸಿಗೆ ಹಂಚ್ಕೊಂಡು ತಿನ್ನಂತ ಹೇಳ್ತಾರೆ, ಅದು ಕೊಡಂಗಿಲ್ಲ ಅವರು. ಒಬ್ಬರ ರೈತರದ ಸಮಸ್ಯೆ ಬಗೆಹರಿಸ್ತೀರಿ? ಯಾರು ಒಬ್ಬರ ಬಂದು ನಮ್ಗೆ ಫಸ್ಟ್ ರೇಷನ್ ಇಷ್ಟು ವರ್ಷ ಆಯ್ತು, ಮೆಕ್ಕೆಜೋಳ ಬಿತ್ತೈತಿ, ಅದಕ್ಕೆ ಮಳೆ ಇಲ್ಲ. ರೇಷನ್ ಕಾರ್ಡ್ ಇದ್ರೆ ನಮಗೆ 2,000 ರೂಪಾಯಿ ಬೀಳ್ತಾರೆ. ರೇಷನ್ ಕಾರ್ಡ್ ಮಾಡ್ಸಕ್ ಹೋದ್ರೆ ಅದನ್ನ ತಗೊಂಬರ್ರಿ ಇದನ್ನ ತಗೊಂಬರ್ರಿ ಅಂತಾರ. ಒಂದೆರಡು ಕಿವಿಗೆ ಹಾಕ್ಯಾನಂಗಿಲ್ಲ. ತಾಲೂಕ್ ಪಂಚಾಯತ್ಗೆ ಹೋದ್ರ ಅದನ್ನ ತಗೊಂಬ್ರಿಂದ ಅದೇ ನೆಟ್ವರ್ಕ್ ಇಲ್ಲ, ಅದೇನಿಲ್ಲ ಅಂತಾರ. ರೇಷನ್ ಕಾರ್ಡ್ ಮಾಡಕ್ ಹೋದ್ರ, ಕೇಳಕ್ ಹೋದ್ರ ಮತ್ತೆ ದೇಶದ ಬೆನ್ನೆಲುಬು ರೈತ, ಆತನ ಎಲುಬ ಮುರಿದ ಮನವಿ ಕೊಡ್ತಾ ಇದಾರೆ. ಕಾರಣ ಏನಂದ್ರೆ ಗೃಹಲಕ್ಷ್ಮಿ ದುಡ್ಡು ಈ ಸರ್ಕಾರ ಪಂಚ ಗ್ಯಾರಂಟಿ ಮಾಡಿತು. ಈಗ 10 ತಿಂಗಳು ಗೃಹಲಕ್ಷ್ಮಿ ಹಣ ಬಂತು, ಇನ್ನು 3 ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇವತ್ತು ಶಕ್ತಿ ಯೋಜನೆ ಬಸ್ಸಿಗೆ ಫ್ರೀ ಮಾಡ್ತಿದಾರ, ಉಚಿತ ಬಸ್ ಅದು ನಡೀತಾ ಐತಿ. ಆಮೇಲೆ ಗೃಹ ಜ್ಯೋತಿ ನಡೀತೈತಿ. ಆದ್ರೆ ಗೃಹಲಕ್ಷ್ಮಿ ನಿಂತ್ಕೊಂಡ್ಬಿಟ್ಟೈತಿ. 3 ತಿಂಗಳಾಯ್ತು, ದುಡ್ಡು ಬಂದಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಹಲವು ಹಳ್ಳಿಗಳಿಂದ ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿನ ಕೊಡ್ತಾ ಇದಾರೆ. ಏನಂತ, ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ರಿ. ಯಾಕಂದ್ರೆ ಜನರಿಗೆ ಕಷ್ಟ ಅದಾವು. ಈಗ ಅವರು 10 ತಿಂಗಳಿಂದ ದುಡ್ಡು ಬಿಡುಗಡೆ ಮಾಡಿಬಿಟ್ಟಾರ. ಈಗ ಅವರು ಯಾವ್ದೋ ಒಂದು ಕಷ್ಟಗಳಿಗೆ, ಮಕ್ಕಳು ಓದಕ್ಕೋ ಮನೆ ಕಷ್ಟಕ್ಕೋ ಯಾವ್ದಕ್ಕೋ ಒಂದು ರೈತರ ಇರೋದ್ರಿಂದ ಬಹಳ ಕಷ್ಟ ಆಗ್ತೈತಿ. ಹಾಗಾಗಿ ಎಲ್ಲಾ ಮಹಿಳೆಯರು ಇವತ್ತು ಪತ್ರ ಚಳವಳಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಕಳಿಸ್ತಾರೆ. ಹಣ ಬಂದಿಲ್ಲ, ನಮಗೆ ಕಷ್ಟ ಐತಿ, ಬೇಗನೆ ಹಾಕ್ಬೇಕು, ಏನಾರ ಮಾಡಿ ಹಾಕ್ಲೇಬೇಕು. ಗೃಹಲಕ್ಷ್ಮಿ ದುಡ್ಡು ಈಗ 5 ವರ್ಷ ಹಾಕ್ತು ಬಂದಿದ್ರಿ, ಹಾಕಿಲ್ಲ. ಈಗ 3 ತಿಂಗಳು ಆತ್ರಿ, ನಮಗೆ ದುಡ್ಡು ಬಿದ್ದಿಲ್ಲ. ನಮಗೆ ತ್ರಾಸ ಐತೆ, ಅದು ಹಾಕ್ರಿ ದಯವಿಟ್ಟು ಕೈ ಮಾರೇ. ನೀವು 5 ವರ್ಷ ಗೃಹಲಕ್ಷ್ಮಿ ಹಾಕ್ತಿವಿ ಅಂತ ಹೇಳಿದ್ರೆ ನಮ್ಗೆ ಹಾಕಿಲ್ಲ. ನೀವು ಯಾಕೆ ಹಾಕೋದಿಲ್ಲ ನಮ್ಗೆ ಹೇಳ್ರಿ. ಅದನ್ನ ಹೊಸ ರೇಷನ್ ಕಾರ್ಡ್ ಬಿಟ್ಟಿರಲ್ಲ, ನಮಗೆ ಬಿಡ್ರಿ, ನಮಗೆ ಕಾರ್ಡ್ ಅಲ್ಲ. ಧನಿಶ್ರೀ ನ್ಯೂಸ್.